ಊರು ಮದುವೆಯಾಗಿ ಎಷ್ಟು ವರ್ಷ ಆಯಿತು? 7 ವರ್ಷ ಆಯ್ತಪ್ಪ. 7 ವರ್ಷ ಆಯಿತು. 7 ವರ್ಷ ಆದಮೇಲೆ ಆದರೂ ಕೂಡ ಮಕ್ಕಳು ಆಗಿದ್ದಿಲ್ಲಪ್ಪ. ಅಲ್ಲಿ ಇಲ್ಲಿಗೆ ತೋರಿಸಿದಪ್ಪ. ಆಗ ಆಗ್ತದಿಲ್ಲ ಆಗ್ತೈತೆ ಮನೆ ಕಂತಿ ಜಾಸ್ತಿ ಕಿರಿಕಿರಿ ಒಂಥರ ಖುಷಿನೇ ಹೊಟ್ಟೋಗಿತ್ತಪ್ಪ. ಮಕ್ಕಳು ಆಗಲ್ಲ ನಿನ್ನೆ ದಿನ ಆಗಲ್ಲ ಅಂತ ಅದ್ಭುತ ಯಾರು ನಿಮಗೆ ದೇವರು ಕಾರ್ಯ ಮಾಡಿದ್ರು? ದೇವ್ರು ಕಾರ್ಯ ಮಾಡಿದ್ರು. ಯಾರು? ಸಣ್ಣ ವಯಸ್ಸಿನಿಂದ ನಾವು ಇಲ್ಲೇ ಬಂದು ನನಗೆಷ್ಟು ದೇವ್ರು ನಾನು ಸಣ್ಣ ವಯಸ್ಸಿನಿಂದ ನಾನು ಇಲ್ಲೇ ಬಂದು ಸಂಘದಲ್ಲಿ ಯಾಕೆ ದೇವ್ರು ನನ್ನ ಜೀವನ ಇಷ್ಟ ಆಟಾಡಾಗಿತ್ತು ಯಾಕಂದ್ರೆ ದೇವ್ರ ಮಕ್ಕಳು ಅರ್ಥ ತೆಗಿ ನಂಬ್ತಿದ್ದು ಅದು ಅದ್ಭುತ ನಮ್ಮ ಜೀವನದಲ್ಲಿ ದೇವ್ರು ಮಾಡಿದ್ರು. ಒಂದೇ ಸಲ ದೇವರು ಎಷ್ಟು ಮಕ್ಕಳು ಕೊಟ್ಟು ನಮ್ಮ 2 ಮಕ್ಕಳಿಗೆ ಕೊಟ್ಟು ಆರೋಗ್ಯಕರ ಮಕ್ಕಳಪ್ಪ. ಇವತ್ತವರೆಗೆ ನಾವು ಜಾಸ್ತಿ ನೌಕರಿ ತಿರ್ಲಿಲ್ಲ, ಎಲ್ಲಿ ಓಡಾಡ್ಲಿಲ್ಲಪ್ಪ. ಅದ್ಭುತ ನಮ್ಮ ಜೀವನದಲ್ಲಿ ಮಾಡೋಣಪ್ಪ. ನನ್ನ ಸಮಸ್ಯೆ ಚೀಟಿ ಕೂಡ ಬರ್ತಿದ್ದಪ್ಪ. ಒಂದು ಗಂಡು ಒಂದು ಹೆಣ್ಣು ಬೇಕು. ನನಗೆ ಆಸೆ ಎಲ್ಲ ಇತ್ತು ಮಕ್ಕಳು ನಾನು ಚೆನ್ನಾಗಿರ್ಬೇಕಂತ ದೇವ್ರು ನನ್ನ ಅನ್ಕೊಂಡಂಗೆ ದೇವ್ರು ಅದ್ಭುತವಾಗಿ ಕೊಟ್ಟರು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮಕ್ಕಳಾಗಲಾರದ ಸ್ಥಿತಿಯಿಂದ 7 ವರ್ಷಗಳ ಕಾಲ ಬಂಜತನದಲ್ಲಿ ಬೆಂದು ನೊಂದು ಅನೇಕ ವಿಧದಲ್ಲಿ ಡಾಕ್ಟ್ರುಗಳ ಮೊರೆ ಹೋಗಿ ಏನೇನು ಮಾಡಬೇಕು ಅವ್ರ ಕೈಲಿಂದ ಏನೇನಾಗುತ್ತೆ ಅವೆಲ್ಲವುಗಳನ್ನು ಮಾಡಿದಾದ ಮೇಲೆ ಪುನಃ ಅತ್ತನೂರಿನಿಂದ ಬಂದಿರತಕ್ಕಂಥ ಸಹೋದರಿ ಗಂಗಿಮಾಳಮ್ಮ ಮತ್ತು ರಾಚಪ್ಪ ಅವರು ದೇವರ ಅದ್ಭುತವಾಗಿ ಅವರ ಜೀವಿತದಲ್ಲಿ ಅತಿಶಯವಾದ ಕಾರ್ಯವನ್ನು ಜರುಗಿಸಿ ಇವತ್ತಿನ ದಿವಸ ಆ ಬಂಜೆತನವನ್ನು ಹೋಗಲಾಡಿಸಿ 7 ವರ್ಷಗಳ ನಂತರ ಅವರು ಒಂದು ಮಗುವನ್ನು ಕೇಳಿದ್ರೆ ದೇವರು ಅದ್ಭುತವಾಗಿ 2 ಮಕ್ಕಳನ್ನು, ಒಂದು ಗಂಡು ಒಂದು ಹೆಣ್ಣು ಮಗುವನ್ನು ಕೊಟ್ಟು ಅತಿಶಯ ಕಾರ್ಯವನ್ನು ಜರುಗಿಸಿದ್ದಾರೆ. ದೇವರು ದೊಡ್ಡದಾದಂಥ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ಆ ಒಂದು ಡೆಲಿವರಿ ವಿಷಯದಲ್ಲಿ, ಆರೋಗ್ಯಕರವಾದ ಮಕ್ಕಳು ಜನಿಸುವಂಥದ್ರ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ದೇವರು ಅದ್ಭುತ ಮಾಡಿದನು. ಈ ಸಾಕ್ಷಿಯನ್ನು ದೇವರ ನಾಮದ ಮಹಿಮೆಗೋಸ್ಕರವಾಗಿ ದೇವರು ಆಶೀರ್ವಾದ ಮಾಡಲಿ. ಆಮೇನ್ ಆಮೇನ್. ಹಲ್ಲೆಲೂಯಾ. ಓಕೆ. ಯೇಸು ಸ್ವಾಮಿ ಅಂತ ದೇವ್ರಿ, ಒಳ್ಳೆ ದೇವರು. ಆಮೇನ್. ಹಲ್ಲೆಲೂಯಾ. ಓಕೆ.